ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕಾರ್ಯಕರ್ತೆಯರಿಗೆ ಕೆಲ ಘೋಷಣೆಗಳನ್ನು ಕೂಗಲಾಗಿತ್ತು. ಈಗ ವೇತನ ಹೆಚ್ಚಿಸೋದಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಗಿಳಿದಿದ್ದಾರೆ. ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಏನಿತ್ತು ಅಲ್ಲಿ ಆಶಾ ಕಾರ್ಯಕರ್ತೆಯರಿಗಾಗಿ ಕೆಲ ಘೋಷಣೆಗಳನ್ನು ಕೊಡಲಾಗಿತ್ತು. 2025 ಜನವರಿಯಲ್ಲಿ 3 ದಿನಗಳ ಬೃಹತ್ ಪ್ರೊಟೆಸ್ಟ್ ಕೂಡ ಆಯಿತು. ಈ ವೇಳೆ 10,000 ವೇತನ ನೀಡೋದಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನು ನೀಡಿದ್ರು. ಭರವಸೆ ನೀಡಿ 14 ತಿಂಗಳಾಯಿತು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ವೇತನ ಹೆಚ್ಚಾಗಬೇಕು ಅನ್ನೋ ತನಕ ಇವರ ಹೋರಾಟ ನಿಲ್ಲಲ್ಲ ಅಂತಿದ್ದಾರೆ. ಆಶಾ ಕಾರ್ಯಕರ್ತೆಯರು ಗುಡುಗಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಪ್ರಣಾಳಿಕೆಯಲ್ಲಿ ಯಾವ ಭರವಸೆಗಳನ್ನ ಕೊಡ್ತೋ ಅದನ್ನ ಈಡೇರಿಸಿ, ನೀವು ಘೋಷಣೆ ಮಾಡಿದ್ರಲ್ಲ ಅದನ್ನ ಈಡೇರಿಸಿ. ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿತ್ತು ಆಶಾ ಕಾರ್ಯಕರ್ತರಿಗೆ ಯಾವೆಲ್ಲ ಭರವಸೆಗಳನ್ನು ನೀವು ಕೊಟ್ಟಿದ್ರಿ ಅದನ್ನ ಈಡೇರಿಸಿ ಅಂತ ಕೇಳ್ತಿದ್ದಾರೆ. ಈಗ 2025 ಚುನಾವಣೆಯಲ್ಲಿ 3 ದಿನಗಳ ಬೃಹತ್ ಪ್ರೊಟೆಸ್ಟ್ ಕೂಡ ಆಯಿತು. ಆ ವೇಳೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ಕನಿಷ್ಠ 10,000 ವೇತನ ನೀಡೋದಾಗಿ ಭರವಸೆಯನ್ನ ನೀಡಿದ್ರು. 2025 ಜನವರಿ ತಿರುಗಿ 14 ತಿಂಗಳಾಯ್ತು. ಈಗ ಇಲ್ಲಿಯವರೆಗೂ ಕೂಡ ಏನು ಯೂಸ್ ಆಗ್ತಿಲ್ಲ. ಯಾವ ಒಂದು ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಆಶಾ ಕಾರ್ಯಕರ್ತೆಯರು ಆವತ್ತು ಬೃಹತ್ ಪ್ರತಿಭಟನೆ 3 ದಿನಕ್ಕೋಸ್ಕರ ಅಂತ ಮಾಡಿದಾಗ ಆ ಪ್ರತಿಭಟನೆಯ ಮಾಡುವಂತಹ ವೇಳೆಯಲ್ಲಿಗೆ ಇಲ್ಲ ನಾವು ಮಾಡ್ತೇವೆ ಅಂತ ಮತ್ತೆ ಭರವಸೆಯನ್ನ ಕೊಟ್ಟು 2025ಕ್ಕೆ. ಆದ್ರೆ ಈಗ 14 ತಿಂಗಳಾಯ್ತು, ಇನ್ನೂ ನಮಗೇನು ಪ್ರಯೋಜನವಾಗ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಈ ಭರವಸೆಯನ್ನು ಈಡೇರಿಸಬೇಕು ಅಂತ ಕೇಳ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಅವರು ನಮ್ಮ ಒಂದು ನಾವೆಲ್ಲ ಸೇರಿರೋದು ನೋಡಿನೇ ಬಂದಿದ್ದಾರೆ. ಕಾರ್ಯಕರ್ತೆಯರು ಮತ್ತಷ್ಟು ಬೇಡಿಕೆಗಳನ್ನ ಇವತ್ತು ಸರ್ಕಾರದ ಮುಂದೆ ಇಟ್ಟು ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಬೇಡಿಕೆ ಏನು? ಯಾಕಂದ್ರೆ ಕಳೆದ ಬಾರಿಯೂ ಸಹ ತಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರಿ, ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರಿ. ಈಗ ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ತಾವು ಹೋರಾಟವನ್ನ ಮಾಡ್ತಾ ಇದ್ದೀರಾ? ಮೇಡಮ್, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 14 ತಿಂಗಳ ಹಿಂದೆ ಇದೇ ಫ್ರೀಡಂ ಪಾರ್ಕಲ್ಲಿ ನಾವು ಅನಿರ್ದಿಷ್ಟ ಮುಷ್ಕರ ಹೂಡಿದ್ವು. 4 ದಿನಗಳ ದೀರ್ಘಕಾಲದ ಹೋರಾಟದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ತಾವೇ ನಮ್ಮನ್ನು ಕರೆದು ದಯವಿಟ್ಟು ಹೋರಾಟನ ಕೈಬಿಡಿ, ಕೂಡಲೇ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದು ಮಾಧ್ಯಮದ ಮುಂದೆನೂ ಹೇಳಿದ್ದಾರೆ. ಆದರೆ ಇದು 14 ತಿಂಗಳೇ ಕಳೀತು. ಇವತ್ತಿಗೂ ಕೂಡ ಒಂದು ಆರ್ಡರ್ ಕಾಪಿ ಆಗಿಲ್ಲ. ಹಾಗಾಗಿ ಅದರ ಬಗ್ಗೆ ಆಗ್ರಹಿಸೋದಕ್ಕೆ ನಾವು ಬಂದಿದ್ದೀವಿ. ಈಗ ಮಾರ್ಚ್ 6ಕ್ಕೆ ಏನು ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದ್ದಾರೆ, ಅಲ್ಲಿ ಮಂಡಿಸ್ಬೇಕಾದ್ರೆ ಆಶಾ ಕಾರ್ಯಕರ್ತೆಯರನ್ನ ಮರಿಬೇಡ್ರಿ. 14 ತಿಂಗಳು ಮರೆತುಬಿಟ್ರಿ ನೀವು, ದಯವಿಟ್ಟು ಈಗ ಮರಿಬೇಡಿ. ಮರ್ತರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರ ಹೋರಾಟಕ್ಕೆ ಇಳಿತೀವಿ ಅನ್ನೋದನ್ನ ಹೇಳಕ್ ಬಂದಿದ್ದೀವಿ. ಕಳೆದ ಬಾರಿ ನೀವು ಪ್ರೊಟೆಸ್ಟ್ ಮಾಡಿದಾಗ ಸರ್ಕಾರ ಒಂದು ಒಂದು ಆಶ್ವಾಸನೆಯನ್ನ ನೀಡುತ್ತೆ ತಮಗೆ. ನೀವು ಆ ಟೈಮಲ್ಲಿ ಪ್ರೊಟೆಸ್ಟ್ ಅನ್ನ ಹಿಂಪಡೆದಿದ್ರಿ. ಸೊ ಈ ಬಾರಿಯೂ ಸಹ ಏನಾದರೂ ಆಶ್ವಾಸನೆ ಕೊಟ್ಟರೆ ಹಿಂಪಡೆಯುವಂತ ಸಾಧ್ಯತೆ ಇದೆಯಾ? ಹೇಗೆ? ಅಲ್ಲ, ನಾವು ಆ ಭರವಸೆ ಇಟ್ಟೇ ಬಂದಿದ್ದೀವಿ. ಈ ಬಜೆಟ್ ತನಕ ನಾವು ಕಾಯ್ತೀವಿ. ನಾವಿವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಇಡೀ ರಾಜ್ಯದ ಆಶಾ ಕಾರ್ಯಕರ್ತೆಯರು ಬಂದಿಲ್ಲ. ಅವರೆಲ್ಲ ಬಂದಿದ್ರೆ ನಾವು ಅವ್ರನ್ನ ಇಲ್ಲಿ ಎಪ್ಸಿ ಕಳಿಸೋದು ಸಾಧ್ಯವೇ ಇಲ್ಲ. ಹಾಗಾಗಿ ಬಂದಿರೋದು ಕೆಲವೇ ಜಿಲ್ಲೆಗಳು. ಇನ್ ಕೇಸ್ ನಮ್ಮ ಬೇಡಿಕೆ, ನಾವು ಬಜೆಟ್ ತನಕ ಕಾಯ್ತೀವಿ, ಬಜೆಟಲ್ಲಿ ನೋಡ್ತೀವಿ. ಅವರು ರೆಸ್ಪಾಂಡ್ ಆಗದೇ ಇದ್ದರೆ ಮುಂದಿನ ಹೋರಾಟದ ದಾರಿ ಇದ್ದೇ ಇದೆಯಲ್ಲ ನಮ್ಮದು. ಅನಿವಾರ್ಯವಾಗಿ ನಮ್ಮನ್ನು ಬೀದಿಗೆ ತಳ್ಳಬೇಡಿ ಅಂತ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆ ಈ ರ್ಯಾಷನಲೈಸೇಷನ್ ಅನ್ನೋ ಹೆಸರಲ್ಲಿ ಆಶಾ ಕಾರ್ಯಕರ್ತೆಯರನ್ನ ತೆಗೆದು ಹಾಕ್ತಾ ಇದ್ದಾರೆ. 7,000 ಆಶಾಗಳನ್ನು ಕಟ್ ಡೌನ್ ಮಾಡ್ತಾರಂತೆ. ಅಂದರೆ ದುಡ್ಡು ಉಳಿಸಕ್ಕೆ ಹೊರಟಿದ್ದೀರಾ? ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು? ಅದನ್ನು ಮಾತ್ರ ನಾವು ಒಪ್ಪೋದೇ ಇಲ್ಲ. ತರ್ಕಬದ್ಧಗೊಳಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ ಕುತರ್ಕವಾಗಿದೆ ಅದು. ಸೊ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್, ಈಗೇನು ನೀವು ಸದ್ಯಕ್ಕೆ ಕಳೆದ ಬಾರಿನೂ ಸಹ ಪ್ರೊಟೆಸ್ಟ್ನ ಹಿಂಪಡೆದ್ರಿ, ಈಗ ಸರ್ಕಾರದ ಮುಂದೆ ಹೆಂಗೆ ಇಡ್ತಿದ್ದೀರಾ? ಆದರೆ ಸದ್ಯಕ್ಕೆ ನೋಡೋದಾದ್ರೆ ಒಂದಷ್ಟು ಜನರು ಮಾತ್ರ ರಾಜ್ಯದಿಂದ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಅಕಸ್ಮಾತ್ ಬಜೆಟ್ 6ನೇ ತಾರೀಕಿದೆ, ಅದಾದ ಬಳಿಕ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸದಿದ್ದಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಅನಿರ್ದಿಷ್ಟ ಮುಷ್ಕರ ಹೂಡ್ತೀವಿ. ಇದೇ ಫ್ರೀಡಂ ಪಾರ್ಕ್ಗೆ ಬರ್ತೀವಿ. ನಾವು ನಮ್ಮ ಕುಟುಂಬ ಸಮೇತರಾಗಿ ಬರ್ತೀವಿ ಇಲ್ಲಿ. ಆವಾಗ ಸರ್ಕಾರ ಹ್ಯಾಂಡಲ್ ಮಾಡಲಿ, ಏನು ಮಾಡ್ತಾರೋ ಮಾಡಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಏನು ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಮಾತಾಗಿರುವಂಥದ್ದು. ಯಾಕಂತಂದರೆ ನಾವು ಯಾವುದೇ ರೀತಿಯಾಗಿ ಹಿಂಪಡೆಯೋದಿಲ್ಲ, ಸರ್ಕಾರ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವನಿ ನ್ಯೂಸ್, ಬೆಂಗಳೂರು.